ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಆರೋಗ್ಯಕ್ಕೆ ಇರುವ ಹೆದ್ದಾರಿ. ಈ ದಿನದ ದೇವರ ವಾಕ್ಯ: ಕರ್ತನ ಕಣ್ಣುಗಳು ನೀತಿವಂತರ ಮೇಲೆಯೂ ಆತನ ಕಿವಿಗಳು ಅವರ ಮೊರೆಯ ಕಡೆಗೂ ಅವೆ. ಕೀರ್ತನೆಗಳು 34ನೇ ಅಧ್ಯಾಯ 15ನೇ ವಚನ. ಸರಿಯಾದದ್ದನ್ನು ಮಾಡುವ ಪ್ರಜ್ಞೆಯು ರೋಗಗ್ರಸ್ತ ದೇಹ ಮತ್ತು ಮನಸ್ಸುಗಳಿಗೆ ಅತ್ಯುತ್ತಮವಾದ ಔಷಧವಾಗಿದೆ. ಸ್ವೀಕರಿಸುವವರಿಗೆ ದೇವರು ಕೊಡುವ ವಿಶೇಷವಾದ ಆಶೀರ್ವಾದವೆಂದರೆ ಅದು ಆರೋಗ್ಯ ಮತ್ತು ಶಕ್ತಿಯಾಗಿರುತ್ತದೆ. ಯಾರ ಮನಸ್ಸು ದೇವರಲ್ಲಿ ಶಾಂತವಾಗಿ ತೃಪ್ತವಾಗಿ ಇರುತ್ತದೋ ಅವನು ಆರೋಗ್ಯವೆಂಬ ಹೆದ್ದಾರಿಯಲ್ಲಿ ಇರುತ್ತಾನೆ. ದೇವರ ಕಣ್ಣುಗಳು ನಮ್ಮ ಮೇಲೆ ಇವೆ ಮತ್ತು ಆತನ ಕಿವಿಗಳು ನಮ್ಮ ಪ್ರಾರ್ಥನೆಗಳಿಗೆ ತೆರೆದಿರುತ್ತದೆ ಎಂಬ ಪ್ರಜ್ಞೆಯನ್ನು ಹೊಂದಿರುವುದು ನಿಜಕ್ಕೂ ತೃಪ್ತಿಕರವಾಗಿರುತ್ತದೆ. ಎಂದಿಗೂ ಸೋತು ಹೋಗದ, ನಾವು ನಂಬಿ ನಮ್ಮ ಆತ್ಮದ ಎಲ್ಲಾ ರಹಸ್ಯಗಳನ್ನು ಅವನಲ್ಲಿ ಬಿಚ್ಚಿಡಬಹುದಾದ ಸ್ನೇಹಿತನು ನಮಗೆ ಇದ್ದಾನೆ ಎಂದು ತಿಳಿದುಕೊಳ್ಳುವುದು ಪದಗಳಲ್ಲಿ ಎಂದಿಗೂ ವರ್ಣಿಸಲಾಗದ ಸಂತೋಷವಾಗಿರುತ್ತದೆ. ಯಾರ ನೈತಿಕ ಸಾಮರ್ಥ್ಯಗಳು ರೋಗವೆಂಬ ಮೋಡದಿಂದ ಮುಚ್ಚಿಹೋಗಿವೆಯೋ ಅವರು ಕ್ರೈಸ್ತೀಯ ಜೀವನವನ್ನು ಅಥವಾ ಪರಿಶುದ್ಧತೆಯ ಸುಂದರತೆಯನ್ನು ಸರಿಯಾಗಿ ಪ್ರತಿನಿಧಿಸುವವರಾಗಿರುವುದಿಲ್ಲ. ಅವರು ಹೆಚ್ಚಾಗಿ ಮತಾಂಧತೆಯ ಬೆಂಕಿಯಲ್ಲಿರುತ್ತಾರೆ, ಅಥವಾ ಶೀತಪೂರ್ಣ ನೀರಿನಲ್ಲಿ ಇರುತ್ತಾರೆ, ಅಥವಾ ಕತ್ತಲೆಯಲ್ಲಿರುತ್ತಾರೆ. ಹರ್ಷಚಿತ್ತವನ್ನು ಕೊಡುವ ವಿಷಯಗಳ ಮೇಲೆ ಮನಸ್ಸು ನೆಲೆಸುವಂತೆ ಅದನ್ನು ಶಿಸ್ತುಬದ್ಧಗೊಳಿಸುವುದು ಧಾರ್ಮಿಕ ಕರ್ತವ್ಯವೆಂದು ಭಾವಿಸದವರು ಸಾಮಾನ್ಯವಾಗಿ ಎರಡು ವೈಪರೀತ್ಯ ಗುಂಪುಗಳಲ್ಲಿನ ಒಂದು ಗುಂಪಿನಲ್ಲಿ ಇರುತ್ತಾರೆ. ಒಂದು, ನಿರಂತರವಾದ ಉತ್ತೇಜನಕಾರಿ ವಿನೋದಗಳ ಸುತ್ತ ಮತ್ತು ಕ್ಷುಲ್ಲಕ ಸಂಭಾಷಣೆ, ನಗುವುದು ಮತ್ತು ತಮಾಷೆ ಮಾಡುವುದರಲ್ಲಿ ತೊಡಗಿಸಿಕೊಳ್ಳುವ ಗುಂಪಿನಲ್ಲಿ ಇರುತ್ತಾರೆ. ಎರಡನೆಯ ಗುಂಪಿನವರು ಖಿನ್ನತೆಗೆ ಒಳಗಾಗುತ್ತಾರೆ, ದೊಡ್ಡ ಪರೀಕ್ಷೆಗಳು ಮತ್ತು ಮಾನಸಿಕವಾದ ಹೋರಾಟಗಳನ್ನು ಹೊಂದಿರುತ್ತಾರೆ. ಇದಲ್ಲದೆ ಇದನ್ನು ಕೆಲವರು ಮಾತ್ರ ಅನುಭವಿಸುತ್ತಾರೆ, ಅರ್ಥಮಾಡಿಕೊಳ್ಳುತ್ತಾರೆ ಎಂದು ಭಾವಿಸಿರುತ್ತಾರೆ. ಸರಿಯಾದ ಶ್ರಮಯುಕ್ತವಾದ ಕೆಲಸ, ಅವರ ಎಲ್ಲಾ ಸಾಮರ್ಥ್ಯಗಳ ಆರೋಗ್ಯಕರವಾದ ವ್ಯಾಯಾಮವು ಮಾತ್ರ ಅವರ ಆಲೋಚನೆಗಳನ್ನು ಅವರಿಂದ ಹಿಂದೆಗೆದುಕೊಳ್ಳಲು ಸಾಧ್ಯ ಎಂದು ಭಾವಿಸುತ್ತಾರೆ. ಸ್ವಾರ್ಥ ವಿಷಯಗಳಿಗೆ ಸಂಬಂಧವಿಲ್ಲದ ವಿಷಯಗಳ ಮೇಲೆ ಅವರು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ತರಬೇತಿ ನೀಡಿದರೆ ಅದು ಇನ್ನೂ ಉಪಯುಕ್ತವಾಗಬಹುದು. ನಿರಾಶೆಯ ಭಾವನೆಗಳು ಆಗಾಗ್ಗೆ ಸಿಗುವ ಅತಿಯಾದ ವಿರಾಮದ ಪರಿಣಾಮವಾಗಿರುತ್ತದೆ. ಕೈಗಳು ಮತ್ತು ಮನಸ್ಸು ಯಾವಾಗಲೂ ಉಪಯುಕ್ತವಾದ ಶ್ರಮದಲ್ಲಿ ನಿರತವಾಗಿರಬೇಕು. ಅದು ಇತರರ ಹೊರೆಗಳನ್ನು ಹಗುರಗೊಳಿಸಬೇಕು ಮತ್ತು ಹೀಗೆ ಕೆಲಸ ಮಾಡುವವರು ತಮ್ಮ ಜೀವನಕ್ಕೂ ಪ್ರಯೋಜನವನ್ನು ಹೊಂದಿಕೊಳ್ಳುತ್ತಾರೆ. ಮನಸ್ಸನ್ನು ಸ್ವಾರ್ಥದಿಂದ ದೂರವಿರಿಸಬೇಕು. ಇತರರನ್ನು ಸಂತೋಷಪಡಿಸಲು ಮತ್ತು ಉತ್ತಮಪಡಿಸಲು ಸಾಧನಗಳನ್ನು ರೂಪಿಸುವಲ್ಲಿ ಅದರ ಶಕ್ತಿಯನ್ನು ಬಳಸಬೇಕು. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಎಂದು ವಾಕ್ಯವು ಹೇಳುತ್ತದೆ. ನಿಜವಾದ ಧರ್ಮವು ಮನಸ್ಸನ್ನು ಉತ್ಕೃಷ್ಟಗೊಳಿಸುತ್ತದೆ, ರುಚಿಯನ್ನು ಪರಿಷ್ಕರಿಸುತ್ತದೆ, ಪವಿತ್ರಗೊಳಿಸುತ್ತದೆ, ವಿವೇಕವನ್ನು ಶುದ್ಧಗೊಳಿಸುತ್ತದೆ ಮತ್ತು ಅದನ್ನು ಹೊಂದಿಕೊಂಡಿರುವವರನ್ನು ಪರಲೋಕದ ಶುದ್ಧತೆ ಮತ್ತು ಪವಿತ್ರತೆಯ ಪಾಲುಗಾರನನ್ನಾಗಿ ಅದು ಮಾಡುತ್ತದೆ. ಅದು ದೇವದೂತರನ್ನು ಹತ್ತಿರ ತರುತ್ತದೆ. ಅದು ಮಾತ್ರವಲ್ಲ, ಲೋಕದ ಆತ್ಮ ಮತ್ತು ಪ್ರಭಾವಗಳಿಂದ ನಮ್ಮನ್ನು ಅದು ಹೆಚ್ಚು ಹೆಚ್ಚು ಬೇರ್ಪಡಿಸುತ್ತದೆ. ಇದು ಜೀವನದ ಎಲ್ಲಾ ಕ್ರಿಯೆಗಳು ಮತ್ತು ಸಂಬಂಧಗಳಿಗೆ ಪ್ರವೇಶ ಹೊಂದುತ್ತದೆ ಮತ್ತು ನಮಗೆ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮವನ್ನು ನೀಡುತ್ತದೆ ಮತ್ತು ಇದರ ಪರಿಣಾಮವು ಸಂತೋಷ ಮತ್ತು ಸಮಾಧಾನ, ಶಾಂತಿಯಾಗಿರುತ್ತದೆ. ಆಮೇನ್.
ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.